IVF ಆದ್ಮೇಲೆ ಅಂದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಏನ್ ಆಹಾರ ತಗೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ IVF ನಂತರ ಎಂಬ್ರಿಯೋ ಟ್ರಾನ್ಸ್ಫರ್ ನಂತರ ನೀವು ಆದಷ್ಟು ಹೋಮ್ ಕುಕ್ಡ್ ಮೀಲ್ಸ್, ಹಾಟ್ ಪ್ರಿಪೇರ್ಡ್ ಫ್ರೆಶ್ ಮೀಲ್ಸ್ ತಗೊಳ್ಳಿ. ಅಂದ್ರೆ ಮನೇಲಿ ಮಾಡಿರುವಂತಹ ಆಹಾರ, ಇನ್ಕಾರ್ಪೊರೇಟ್ ಎವ್ರಿಥಿಂಗ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫೈಬರ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ನಟ್ಸ್ ಮತ್ತೆ ಸ್ಪ್ರೌಟ್ಸ್, ಎಲ್ಲ ತರದ್ದು ನೀವು ಮನೇಲಿ ಮಾಡಿರುವಂತಹ ಆಹಾರನು ಚೆನ್ನಾಗಿ ತಗೋಬಹುದು. ಅದೇ ತರ ಹೊರಗಡೆ ಫುಡ್ಸ್, ಪ್ರೊಸೆಸ್ ಫುಡ್ಸ್, ಪ್ಯಾಕೆಟೆಡ್ ಫುಡ್ಸ್ ಮತ್ತೆ ಹೈ ಕ್ಯಾಲರಿ ಜಂಕ್ ಫುಡ್ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಹಾಗೆ ತುಂಬಾ ಕೋಲ್ಡ್ ಫ್ರಿಡ್ಜ್ ಅಲ್ಲಿ ಇರುವಂತಹ ಓಲ್ಡ್ ಐಟಮ್ಸ್ ನ ಮತ್ತೆ ಎರೇಟೆಡ್ ಡ್ರಿಂಕ್ಸ್ ಮತ್ತೆ ಸೋಡಾ ಇರುವಂತಹ ಫುಡ್ಸ್, ಹೈ ಶುಗರಿ ಫುಡ್ಸ್ ಇದನ್ನೆಲ್ಲದನ್ನು ಅವಾಯ್ಡ್ ಮಾಡಿ. ಈ ತರ ನೀವು ಮಾಡೋದ್ರಿಂದ ನಿಮ್ಗೆ ಡೈಜೆಷನ್ ಚೆನ್ನಾಗಿರುತ್ತೆ. ಕಾನ್ಸ್ಟಿಪೇಷನ್ ಮತ್ತೆ ಗ್ಯಾಸ್, ಬ್ಲೋಟಿಂಗ್ ಈ ಇಶ್ಯೂಸ್ ಜಾಸ್ತಿ ಆಗೋದಿಲ್ಲ. ಒನ್ಸ್ ಯುವರ್ ಗಟ್ ಅಂಡ್ ಡೈಜೆಷನ್ ಇಸ್ ಹೆಲ್ತಿ, ಇಂಪ್ಲಾಂಟೇಷನ್ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಲವೊಮ್ಮೆ ಆಟೋಇಮ್ಯೂನ್ ಕಂಡೀಷನ್ಸ್ ಅಥವಾ ಇನ್ಫ್ಲಮೇಟರಿ ಕಂಡೀಷನ್ಸ್ ಲೈಕ್ PCOS ಅಂಡ್ ಎಂಡೋಮೆಟ್ರಿಯೋಸಿಸ್ ಇರುವಂತಹ ಪೇಷಂಟ್ಸ್ ಗೆ ನಾವು ಗ್ಲೂಟೆನ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ನಿಮ್ಗೆ IVF ಡಯಟ್ ಚಾರ್ಟ್ ಏನಾದ್ರೂ ಡೀಟೇಲ್ ಆಗಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ IVF ಅಂತ ಕಮೆಂಟ್ ಮಾಡಿ, ನಾವು ನಿಮ್ಗೆ ಡೀಟೇಲ್ ಡಾಕ್ಯುಮೆಂಟ್ ನ ಕಳಿಸ್ಕೊಡ್ತೀವಿ.